ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರೋಬಸ್ಟ ತೋಟದಲ್ಲಿ ಹಲವಣ ಕಡಿಯೋದಿತ್ತು. ಸೊ ಅಲ್ಲಿಗೆ ಬಂದಿದ್ದೀವಿ. ನಿನ್ನೆ ಅರೇಬಿಕಾ ತೋಟದಲ್ಲಿ ಹಲವಣ ಕಡಿದಿದ್ದು. ಇವತ್ತು ರೋಬಸ್ಟ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದಿದೆ, ಜಾಸ್ತಿ ಇಲ್ಲ. ಯಾಕೆಂದರೆ ಇದು ರೋಬಸ್ಟಾಗೆ ನೆರಳು ಜಾಸ್ತಿ ಬೇಡ, ಹಾಗಾಗಿ ಜಾಸ್ತಿ ಇಲ್ಲ. ಸೊ ಇರೋದನ್ನು ಕಡಿತಾ ಇದ್ದೀವಿ. ಸೊ ಇದರಲ್ಲಿ ರೋಬಸ್ಟ, ಅರೇಬಿಕಾ ಮತ್ತು ಅಡಿಕೆ 3 ಇದೆ. ಈಗ ಅಡಿಕೆ ತೋರಿಸ್ತೀನಿ ನೋಡಿ, ಇಲ್ಲೇ ಕೆಳಗಡೆ ಇದೆ ಅಡಿಕೆ. ಇದು ಅಡಿಕೆ. ಸೊ ಅದು ಅಲ್ಲೇ ಅಡಿಕೆ ಇರಲಿಲ್ಲ, ಯಾಕೆಂದರೆ ಸ್ವಲ್ಪ ಹೈಟ್ ಇರೋ ಜಾಗ, ಇದು ತಗ್ಗಿರೋಂಥ ಜಾಗ. ಸೊ ಅಡಿಕೆ ಹಾಕಿದ್ದೀವಿ. ಅಡಿಕೆ ಮೇಂಟೆನೆನ್ಸ್ ಹೇಗೆ ಅಂದರೆ, ಇದಕ್ಕೆ ಪ್ರತಿ ಒಂದು ಸಾಲಿಗೂ ನಾನು ಚರಂಡಿ ಕೊಡಬೇಕು. ನೋಡಿ ಇಲ್ಲಿ ಚರಂಡಿ ಮಾಡಿದ್ದೀವಿ. ಪ್ರತಿ ಸಾಲಲ್ಲೂ ಒಂದು ಚರಂಡಿ ಇದೆ. ಏನಕ್ಕೆ ಬಂದು ನೀರೆಲ್ಲ ಮಳೆ ಜಾಸ್ತಿ ಇರೋದ್ರಿಂದ ಬಂದು ನೀರೆಲ್ಲ ಡೈರೆಕ್ಟ್ ಪಾಸ್ ಆಗಬೇಕು, ಎಲ್ಲೂ ನಿಲ್ಲಬಾರ್ದು. ನಿಂತರೆ ಏನಾಗುತ್ತೆ ಅಂದರೆ ಕ್ರಾಪ್ ಡ್ರಾಪ್ ಆಗುತ್ತೆ. ಇವನ್ ಅಡಿಕೆದು ಡ್ರಾಪ್ ಆಗುತ್ತೆ, ರೋಬಸ್ಟದು ಡ್ರಾಪ್ ಆಗುತ್ತೆ. ಇದ್ರ ಮಧ್ಯೆ ಅರೇಬಿಕಾ ಒಂದೊಂದು ಗಿಡ ಇದೆ, ಏಕೆಂದರೆ ಇಂಟ್ರೂ ಕ್ರಾಪ್ ಥರ ಹಾಕಿದ್ದೀವಿ. ನೋಡಿ ಅಲ್ಲೇ ಅರೇಬಿಕಾ ಇದೆ. ಸೊ ಹಂಗಾಗಿ ನೀರು ನೀಟಾಗಿ ಹೋಗಬೇಕು ಅಂತ, ಪಾಸ್ ಆಗಬೇಕು ಅನ್ನೋ ಚರಂಡಿ ಪ್ರತಿ ಒಂದು ಸಾಲಿಗೂ ನಾನು ಚರಂಡಿ ಕೊಟ್ಟಿದ್ದೀವಿ. ಇವು ಲಾಸ್ಟ್ ಮಂತ್ ಒಂದು ಸ್ಪ್ರೇ ಆಗಿದೆ, ಬಯೋಫಿಟ್ಟು. ಸೊ ನೆಕ್ಸ್ಟ್ ಮಂತ್ ಇನ್ನೊಂದು ಹೊಡಿಬೇಕು ಸ್ಪ್ರೇ, ಏಕೆಂದರೆ ಮಳೆ ಜಾಸ್ತಿ ಆದರೆ ಹೊಡಿಬೇಕು. ಇವಾಗ ಹೊಡಿತೀವಿ ನೆಕ್ಸ್ಟ್ ಮಂತು. ಇನ್ನು ಇದು ನೀರು ಮೇನ್ ಚರಂಡಿ ನೀರು ಬರ್ತಾರೆ ಅಂತ ಮೇಲ್ಗಡೆಯಿಂದ. ಸೊ ಇದು ಹೀಗೆ ಕಂಟಿನ್ಯೂ ಹರಿದಿರುತ್ತೆ ಫೆಬ್ರವರಿ ತನಕ. ಇವಾಗ ಫೆಬ್ರವರಿಗೆ ನಿಂತೋಗುತ್ತೆ. ನಮಗೆ ಮಾರ್ಚಿಗೆ ಬೇಕು ಆ್ಯಕ್ಚುಲಿ ರೋಬಸ್ಟಾಗೆ. ಸೊ ಇದು ಕಂಪ್ಲೀಟ್ ಫೆಬ್ರವರಿಗೆ ನಿಂತೋಗ್ಬಿಡುತ್ತೆ. ಸೊ ಆಲ್ಟರ್ನೇಟಿವ್ ಬೋರು ಅದು ಇದು ವ್ಯವಸ್ಥೆ ಮಾಡ್ಕೊಂಡು ನಾವು ಅರೇಬಿಕಾ ಅಡಿಕೆಗೆ ನೀರು ಕೊಡಬೇಕಾಗತ್ತೆ, ರೋಬಸ್ಟಾಗೆ. ಸೊ ಇದು ಅರೇಬಿಕಾ ಗಿಡ ಇಂಟು ಟಾಪ್ ಅದರಲ್ಲಿರೋ ಅಂಥದ್ದು. ಏಕೆಂದರೆ ಸ್ವಲ್ಪ ಸೈಜ್ ಬಂದಿದೆ ಕಾಯೆಲ್ಲ, ಏನಕ್ಕೆ ಅಂದರೆ ಬೇಗ ನೀರು ಹೊಡಿತೀವಿ ರೋಬಸ್ಟೆಲ್ಲ, ಹಾಗಾಗಿ ಈ ಥರ ಆಗಿದೆ. ಇದು ಅರೇಬಿಕಾ ಗಿಡ. ನೋಡಿ ಇದು ಮೈನ್ ಚರಂಡಿ. ಆ ಸಬ್ ಚರಂಡಿ ಎಲ್ಲ ಬಂದು ಇಲ್ಲಿ ಕನೆಕ್ಟ್ ಆಗಿ ಇಲ್ಲಿಂದ ಹೊರಗಡೆ ಹೋಗುತ್ತೆ ನೀರು. ಸೊ ಅಡಿಕೆ ಗಿಡದ ಏನು ಮೇಂಟೆನೆನ್ಸ್ ಯಾವ ಥರ ಅಂದರೆ, ಕೊಟ್ಟಿಗೆ ಗೊಬ್ಬರ ಇಂಪಾರ್ಟೆಂಟು. ಪ್ರತಿಯೊಂದು ಗಿಡಕ್ಕೂ, ಪ್ರತಿಯೊಂದು ಅಡಿಕೆ ಗಿಡಕ್ಕೂ ಒಂದೊಂದು ಮಂಕ್ರಿ ಕೊಟ್ಟಿಗೆ ಗೊಬ್ಬರ, ದನದ ಗೊಬ್ಬರ ಹಾಕಿದ್ದೀವಿ. ಸೊ ಈ ಸತಿ ಹಾಕಿರೋ ಅಂಥದ್ದು ಇಲ್ಲೇ ನೋಡಿ ಹಾಕಿದ್ದೀವಿ. ಸೊ ಅದಕ್ಕೆ ಮೆಣಸನ್ನು ಕೂರಿಸಿದ್ದೀವಿ, ಒಂದೊಂದು ಮೆಣಸಲ್ಲೊಂದು ಇಲ್ಲೊಂದು ಕೂರಿಸಿದ್ವಿ. ಸೊ ಇವು ಹಾಕಬೇಕು ಪ್ರತಿಯೊಂದು ಗಿಡಕ್ಕೂ. ಸ್ವಲ್ಪ ಕ್ರಾಪು ಡ್ರಾಪ್ ಆಗಿದೆ ಅಡಿಕೆದು, ಶೀತ ಜಾಸ್ತಿ ಆಯಿತು. ಸೊ ಇನ್ನೊಂದು ಸ್ಪ್ರೇ ಮಾಡಬೇಕು ಇವಾಗ ಇಮಿಡಿಯೇಟು. ಮಳೆ ಇರೋದ್ರಿಂದ ಏನೂ ಮಾಡ್ತಿಲ್ಲ. ಇವತ್ತು ಸ್ವಲ್ಪ ಒಳವಾಗಿದೆ ಕಂಪೇರ್ ಮಾಡಿದ್ರೆ, ಇವತ್ತೇ ಸ್ವಲ್ಪ ಕ್ಲಿಯರ್ ಇದೆ. ಅಂದರೆ ಮಳೆ ಇಲ್ಲ, ನಿನ್ನೆ ಮೊನ್ನೆ ಎಲ್ಲ ಕಂಪ್ಲೀಟ್ ಮಳೆನೇ. ಸೊ ನೋಡಿ ಫ್ರೆಂಡ್ಸ್, ನೋಡಿ ಹೇಗೆ ಅನ್ನಿಸ್ತು ವಿಡಿಯೋ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.